ಸ್ನೇಹಿತರೆ ನಮಸ್ಕಾರ. 2025 ವರ್ಷ ಕಳೆಯಿತು. 2026 ಹೊಸ ವರ್ಷ ಆರಂಭ ಆಗಿದೆ. ಈ ಹೊಸ ವರ್ಷ ಹೇಗಿರ್ತದೆ ಇದರಲ್ಲಿ ಈಗ ನಾನೀಗ ಹೇಳೋಕೆ ಹೊರಟಿರೋದು ಕಟಕ ರಾಶಿಯವರ ಬಗ್ಗೆ. ಇದರಲ್ಲಿ ಮೊದಲನೇದಾಗಿ ಇದೇನು ನಿಮ್ಮ ವರ್ಷದ ಸಂಪೂರ್ಣವಾದಂಥ ಭವಿಷ್ಯ ಆಗಿರೋದಿಲ್ಲ. ಯಾಕೆಂದರೆ ಜಸ್ಟ್ ರಾಶಿಯಿಂದನೇ ನಿಮಗೆ ಸಂಪೂರ್ಣವಾದಂಥ ಒಂದು ಪ್ರಿಡಿಕ್ಷನನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಗೋಚರ ಫಲದ ಆಧಾರದಲ್ಲಿ 2026ರಲ್ಲಿ ಪ್ರಮುಖವಾದಂಥ ಗೋಚರ ಫಲಗಳು ನಿಮಗೆ ಅನುಕೂಲಕರವಾಗಿದೆಯಾ ಅನ್ನೋದನ್ನಷ್ಟೇ ಇದರಲ್ಲಿ ಈಗ ನಾವು ಒಂದು ಇನ್ ಜನರಲ್ ಪ್ರಿಡಿಕ್ಷನ್ ಕೊಡೋದಕ್ಕೆ ಸಾಧ್ಯ. ಅದರಲ್ಲೂ ಈ ಗೋಚರ ಫಲ ಏನಿದೆಯೋ ಇದು ಕೂಡ ನಾವು ಸಂಪೂರ್ಣವಾಗಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಸ್ಟ್ರಾಲಜಿಕಲ್ ರೂಲು ಕೂಡ ಏನು ಹೇಳುತ್ತೆ ಅಂದರೆ ಒಂದು 20 to 30% ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನು ಎಲ್ಲ ಜ್ಯೋತಿಷ ವಿದ್ವಾಂಸರು ಕೂಡ ಒಪ್ತಾರೆ ಕೂಡ. ಸೊ ಹಂಗಾಗಿ ಇದೇನು ನಿಮ್ಮ ಸಂಪೂರ್ಣ ವರ್ಷದ ಭವಿಷ್ಯ ಅಂತ ತಗೊಳ್ಳೋದು ಬೇಡ. ಯಾಕೆಂದರೆ ನಿಮಗೆ ಸಂಪೂರ್ಣವಾದಂಥ ಭವಿಷ್ಯ ನೋಡಬೇಕು ಅಂದರೆ, ಭವಿಷ್ಯ ತಿಳ್ಕೊಳ್ಬೇಕು ಅಂದರೆ ಜನ್ಮಕುಂಡಲಿ ಬೇಕೇ ಬೇಕು. ಆ್ಯಕ್ಚುಲಿ ಜನ್ಮಕುಂಡಲಿಯಲ್ಲಿ ಇರುವಂಥ ಗ್ರಹಗಳ ಪೊಸಿಷನ್ನು ಮತ್ತು ಈಗ ಸದ್ಯ ಪ್ರಸಕ್ತ ನಡೀತಾ ಇರುವಂಥ ದಶೆ ಯಾವುದು, ಆ ದಶೆಯ ಮಹಾದಶೆ ಅಥವಾ ಅಂತರ್ದಶೆ, ಇದರ ಅಧಿಪತಿ ಗ್ರಹಗಳು ಎಲ್ಲಿ ಪೊಸಿಷನ್ ಆಗಿದೆ, ಮತ್ತು ಅವು ಯಾವ ನಕ್ಷತ್ರದಲ್ಲಿ ಸ್ಥಿತವಾಗಿದೆ, ಷಡ್ಬಲ ಎಷ್ಟಿದೆ, ನವಾಂಶದಲ್ಲಿ ಎಲ್ಲಿ ಸ್ಥಿತ ಆಗಿದೆ, ಷಡ್ವರ್ಗದ ಪೊಸಿಷನ್ ಹೇಗಿದೆ, ಹೀಗೆ ಬಹಳಷ್ಟು ವಿಚಾರಗಳನ್ನು ನಾವು ಇಲ್ಲಿ ಪರಿಗಣಿಸಿ ಪ್ರಿಡಿಕ್ಷನ್ ಕೊಡಬೇಕು ಅಂದರೆ ಬಹಳಷ್ಟು ವಿಚಾರಗಳನ್ನು ನಾವಿಲ್ಲಿ ಪರಿಗಣಿಸಬೇಕಾಗತ್ತೆ. ಸೊ ಹಂಗಾಗಿ ಜಸ್ಟ್ ಒಂದು ರಾಶಿಯಿಂದ ಒಂದು ಪ್ಲಾನೆಟ್ ಇಂಥ ಪೊಸಿಷನ್ನಲ್ಲಿದೆ ಅಂತ ಹೇಳಿ ಕೊಡುವಂಥ ಪ್ರಿಡಿಕ್ಷನ್ ಏನಿದೆಯೋ ಅದು ಕಂಪ್ಲೀಟ್ ಪ್ರಿಡಿಕ್ಷನ್ ಆಗಿರೋದಿಲ್ಲ. ಅದು ಗೋಚರ ಬಂದು ನಾವು ಈ ಪ್ರಿಡಿಕ್ಷನ್ಗೆ ಬಳಸುವಂಥ ಒಂದು ಟೂಲ್ ಅಷ್ಟೇ. ಅದು ಬೇರೆ ಬೇರೆ ಎಲ್ಲ ಫ್ಯಾಕ್ಟರ್ಗಳನ್ನು ಪರಿಗಣಿಸಿ ಅದರ ಜೊತೆಗೆ ಗೋಚರವನ್ನು ಅಪ್ಲೈ ಮಾಡೋದು ಜ್ಯೋತಿಷ್ಯದಲ್ಲಿನ ಪದ್ಧತಿ. ಈಗ ಭಾರತದಲ್ಲೇ 140 ಕೋಟಿ ಜನಸಂಖ್ಯೆ ಇದೆ. ಸೊ 12 ರಾಶಿಗಳಿರೋದು. 12 ರಾಶಿಯನ್ನು 140 ಕೋಟಿ ಜನರಿಗೆ ಒಂದು ಅಂದಾಜು ಲೆಕ್ಕ. ಸೊ ಈಗ ಡಿವೈಡ್ ಮಾಡಿದ್ರೂ ಕೂಡ ಸರಾಸರಿ 11 ಕೋಟಿ ಜನರಿಗೆ ಹೆಚ್ಚು ಕಡಿಮೆ ಒಂದೇ ರಾಶಿ ಇರ್ತದೆ. ಸೊ ಈ ಕಂಪ್ಲೀಟ್ 11 ಕೋಟಿ ಜನರಿಗೆ ಒಂದೇ ರೀತಿಯ ಫಲ ಅಪ್ಲೈ ಆಗುತ್ತಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ನಾವೀಗ ಕರ್ನಾಟಕದ ಜನಸಂಖ್ಯೆ ತಗೊಂಡ್ರೂ 11 ಕೋಟಿ ಇಲ್ಲ. ಇಡೀ ಒಂದು ರಾಜ್ಯದ ಜನಸಂಖ್ಯೆ ಒಂದೇ ರೀತಿಯಲ್ಲಿ ಜೀವನ ಮಾಡ್ತಾರಾ? ಮಾಡೋದಿಲ್ಲ ಅದು. ಸೊ ಹಂಗಾಗಿ ನಾವೀಗ ಅದನ್ನೇ ಹೇಳಿರೋದು, ನಾವು ಜಸ್ಟ್ ಒಂದು ರಾಶಿಯಿಂದನೇ ಏನು ಫಲವನ್ನು ಹೇಳಲಾಗುತ್ತೋ ಇದು ಇನ್ ಜನರಲ್ ಪ್ರಿಡಿಕ್ಷನ್ ಅಷ್ಟೇ ಹೊರತು ಇದು ಕಂಪ್ಲೀಟ್ಲಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಗೋಚರ ಹೇಗಿದೆ ಅನ್ನೋದನ್ನಷ್ಟೇ ಇಲ್ಲಿ ಪ್ರಿಡಿಕ್ಷನ್ ಮಾಡ್ಬೋದು. ಇನ್ನು ಗೋಚರದ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಪ್ರಧಾನವಾಗಿ ಶನಿ ಮತ್ತು ಗುರು ಈ 2 ಗ್ರಹಗಳನ್ನೇ ಪ್ರಧಾನವಾಗಿ ತಗೊಳ್ಳೋದು. ಯಾಕೆಂದರೆ ಉಳಿದ ಗ್ರಹಗಳು ಪ್ರತಿ ತಿಂಗಳು ಬದಲಾಗುತ್ತೆ, ಪ್ರತಿ ತಿಂಗಳು ರಾಶಿ ಬದಲಿಸ್ತವೆ, ಇಲ್ಲ ಅಂದರೆ 1.5 ತಿಂಗಳಿಗೆ ಒಂದ್ಸಲ ರಾಶಿ ಬದಲಿಸ್ತವೆ. ಸೊ ಹಂಗಾಗಿ ಅದನ್ನು ನೀವು ವಾರ್ಷಿಕ ಪ್ರಿಡಿಕ್ಷನ್ಗೆ ಅದನ್ನು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಉಳಿದಂಗೆ ನಾವೀಗ ಶನಿ ಮತ್ತು ಗುರುವನ್ನು ಇಲ್ಲಿ ತಗೊಳ್ಬೋದು. ಗೋಚರ ಫಲ ಹೇಗಿದೆ 26ರಲ್ಲಿ ಅನ್ನೋದನ್ನು ನಾವೀಗ ತಗೊಳ್ಬೋದು. ಸೊ ಶನಿ ಬಂದು ಸದ್ಯ ಮೀನರಾಶಿಯಲ್ಲಿದೆ. ಈ ವರ್ಷಾಂತ್ಯದವರೆಗೂ ಕೂಡ ಮೀನರಾಶಿಯಲ್ಲೇ ಇರ್ತದೆ. ಸೊ ಕಟಕ ರಾಶಿಯವರಿಗೆ ಶನಿ ಮೀನರಾಶಿಯಲ್ಲಿರೋದು ಇದು 9ನೇ ಭಾವದಲ್ಲಿದೆ ಅಂತ ಪರಿಗಣಿಸಲಾಗುತ್ತೆ. 9ನೇ ಭಾವದಲ್ಲಿರುವಂಥ ಶನಿಯನ್ನು ಇದು ಪಾಸಿಟಿವ್ ಅಂತ ಏನು ಪರಿಗಣಿಸೋದಿಲ್ಲ. ಹಾಗಂತ ಇದನ್ನು ಬಹಳ ದೊಡ್ಡ ನೆಗೆಟಿವ್ ಅಂತಲೂ ಅಲ್ಲ. ಸೊ ಸಾಧಾರಣವಾಗಿರ್ತದೆ ಶನಿಯ ಗೋಚರ ಅಂತ ಹೇಳ್ಬೋದು. ಸೊ ದಶೆಯು ಚೆನ್ನಾಗಿತ್ತು ಅಂದರೆ ಈ ವರ್ಷ ಸಾಧಾರಣವಾಗಿ ಕಳೀತದೆ ಅಂತಲೇ ಹೇಳ್ಬೋದು. ಇನ್ನು ಗುರುವಿನ ವಿಚಾರಕ್ಕೆ ಬರೋದಾದರೆ ಸದ್ಯ ಗುರು ಮಿಥುನ ರಾಶಿಯಲ್ಲಿದೆ. ಮುಂದಿನ ಜೂನ್ವರೆಗೂ ಕೂಡ ಮಿಥುನ ರಾಶಿಯಲ್ಲೇ ಇರ್ತದೆ. ಇದು ನೆಗೆಟಿವ್ ಪೊಸಿಷನ್ ಆಗುತ್ತೆ. ಸೊ ಕಟಕ ರಾಶಿಗೆ ಪ್ರವೇಶ ಆಗೋದು ಜೂನ್ನಲ್ಲಿ. ಕಟಕ ರಾಶಿಗೆ ಗುರು ಪ್ರವೇಶ ಮಾಡಿದ್ರೂ ಕೂಡ ಅದು ಗುರು ಬಲ ಅಂತ ಕನ್ಸಿಡರ್ ಆಗೋದಿಲ್ಲ. ಸೊ ಆದ್ರೂ ಕೂಡ ಕಟಕ ರಾಶಿಯಲ್ಲಿರುವಂಥ ಗುರು ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಪಾಸಿಟಿವ್ ಫಲ ಕೊಡುತ್ತೆ ಅಂತ ಹೇಳಲಾಗುತ್ತೆ. ಸೊ ಉಳಿದ ವಿಚಾರಗಳಲ್ಲಿ ಬಹಳ ಉತ್ತಮ ಫಲ ಅಂತ ಏನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದಶೆ ಇಲ್ಲಿ ಪ್ರಧಾನವಾಗಿ ರೋಲ್ ಪ್ಲೇ ಮಾಡೋದೇ ಮಹಾದಶೆ ಅಂತರ್ದಶೆಗಳು ಏನಿದೆಯೋ ಇವೇ ಪ್ರಧಾನ ರೋಲ್ ಪ್ಲೇ ಮಾಡೋದು. ದಶೆ ಚೆನ್ನಾಗಿತ್ತು ಅಂದರೆ ಇದರಿಂದ ತುಂಬ ಮೇಜರ್ ಸಮಸ್ಯೆಗಳು ಆಗಲಿ ಕಷ್ಟಗಳಾಗಲಿ ಅಂಥದ್ದೇನು ಬರೋದಿಲ್ಲ. ದಶೆಯು ಚೆನ್ನಾಗಿಲ್ಲ ಅಂದರೆ ಮಾತ್ರ ಕೆಲವೊಂದು ಒತ್ತಡದ ಸನ್ನಿವೇಶ, ತೊಡಕುಗಳು, ಜೀವನದಲ್ಲಿ ಕೆಲವೊಂದು ಕಷ್ಟಗಳನ್ನು ಎದುರಿಸುವಂಥ ಪ್ರಮೇಯ ಬರ್ಬೋದು. ಇನ್ನು ರಾಹುಕೇತು ವಿಚಾರಕ್ಕೆ ಬರೋದಾದರೆ ರಾಹು ಬಂದು ಕುಂಭರಾಶಿಯಲ್ಲಿದೆ, ಕೇತು ಬಂದು ಸಿಂಹ ರಾಶಿಯಲ್ಲಿದೆ. ಸೊ 2026 ಡಿಸೆಂಬರ್ವರೆಗೂ ಕೂಡ ಈ ಗ್ರಹಗಳು ಇದೇ ರಾಶಿಯಲ್ಲಿರ್ತವೆ. ಸಾಮಾನ್ಯವಾಗಿ 1.5 ವರ್ಷಕ್ಕೊಂದ್ಸಲ ಈ ಗ್ರಹಗಳು ರಾಶಿ ಬದಲಾವಣೆ ಮಾಡೋದು. ಸೊ ಕೇತು ಇರುವಂಥ ಪೊಸಿಷನ್ ಏನಿದೆಯೋ ಇದು ಧನಸ್ಥಾನ ಅಂತ ಪರಿಗಣಿಸಲ್ಪಡುತ್ತೆ. ಸೊ ರಾಹು ಇರುವಂಥ ಪೊಸಿಷನ್ ಏನಿದೆಯೋ ಇದು ಅಷ್ಟಮ ಸ್ಥಾನ ಆಗಿರೋದ್ರಿಂದಾಗಿ ಅಷ್ಟಮ ಸ್ಥಾನದಲ್ಲಿರುವಂಥ ರಾಹು ಏನಿದೆಯೋ ಅಥವಾ ಬೇರೆ ಯಾವುದೇ ಗ್ರಹಗಳಿರಲಿ, ಬುಧ ಎಕ್ಸೆಪ್ಟ್ ಬುಧ, ಎಲ್ಲ ಗ್ರಹಗಳು ಕೂಡ ಅಷ್ಟಮ ಸ್ಥಾನದಲ್ಲಿರುವಂಥದ್ದು ಯಾವುದೇ ಗ್ರಹಗಳು ಕೂಡ ಪಾಸಿಟಿವ್ ಫಲವನ್ನು ಕೊಡೋದಿಲ್ಲ. ಸೊ ಹಂಗಾಗಿ ಇದನ್ನು ಪಾಸಿಟಿವ್ ಪೊಸಿಷನ್ ಅಂತ ಪರಿಗಣಿಸ್ಲಿಕ್ಕೆ ಆಗಲ್ಲ. ಸೊ ಕೇತು ಧನಸ್ಥಾನದಲ್ಲಿರುವಂಥದ್ದು ಏನಿದೆಯೋ ಇದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಲಿಮಿಟೇಷನ್ನ ಸೆಟ್ ಮಾಡ್ಬೋದು. ರಾಹು ಅಷ್ಟಮದಲ್ಲಿರೋದ್ರಿಂದಾಗಿ ಹೊಸದಾಗಿ ಹೂಡಿಕೆಗಳನ್ನು ಮಾಡುವಂಥದ್ದಿರಲಿ, ಹಣಕಾಸಿಗೆ ಸಂಬಂಧಪಟ್ಟಂಗೆ ನೀವು ತಗೊಳ್ಳುವಂಥ ಸ್ಟೆಪ್ಗಳಿರಲಿ, ಇದ್ಯಾವುದಕ್ಕೂ ಕೂಡ ಈ ವರ್ಷ ಏನಿದೆಯೋ ಈ ವರ್ಷ
ವರ್ಷ ಅಷ್ಟೊಂದು ಅನುಕೂಲಕರವಾಗಿಲ್ಲ ಅಂತ ಹೇಳ್ಬೋದು. ಹಾಗೆಯೇ ಆರೋಗ್ಯದ ವಿಚಾರದಲ್ಲೂ ಕೂಡ ನೀವು ಗಮನ ಕೊಡಬೇಕಾಗಿ ಬರ್ತದೆ. ಸೊ ದಶೆನೂ ಕೂಡ ಇಲ್ಲಿ ಪ್ರಧಾನ ಪಾತ್ರ ವಹಿಸ್ತದೆ. ದಶೆ ಚೆನ್ನಾಗಿತ್ತು ಅಂದರೆ ಇದೇನು ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ದಶೆಯು ನೆಗೆಟಿವ್ ಇತ್ತು ಅಂದರೆ ಮಾತ್ರವೇ ಏನು ಈ ಗೋಚರ ಫಲದಲ್ಲೂ ಕೂಡ ನೆಗೆಟಿವ್ ಇರೋದ್ರಿಂದಾಗಿ ಸ್ವಲ್ಪ ನಿಮಗೆ ಈ 2026 ವರ್ಷ ಅಷ್ಟೊಂದೇನು ಅನುಕೂಲಕರವಾಗಿರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ಮುಗಿಸೋದಕ್ಕೆ ಮೊದಲು ಒಂದು ಬಹಳ ಪ್ರಮುಖವಾದ ವಿಚಾರವನ್ನು ನಾನು ಎಕ್ಸ್ಪ್ಲೈನ್ ಮಾಡಬೇಕು. ಇದೇನು ನಾವು 2025ರಿಂದ 26ನೇ ವರ್ಷಕ್ಕೆ ಏನು ಕ್ಯಾಲೆಂಡರ್ ಇಯರ್ ಬದಲಾಗಿದೆಯೋ, ಈ ಕ್ಯಾಲೆಂಡರ್ ಏನಿದೆಯೋ ಇದು ಬಂದು ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಹೇಳ್ತೀವಿ. ಅಂದರೆ ಇಂಗ್ಲೀಷ್ ಕ್ಯಾಲೆಂಡರ್ ಅಂತ ನಾವೇನು ಹೇಳ್ತೀವಿ, ಇದು ಗ್ರೆಗೋರಿಯನ್ ಕ್ಯಾಲೆಂಡರ್. ಇದರ ಮೂಲ ಬಂದು ಯುರೋಪ್. ಸೊ ಇದು ಜಾರಿಗೆ ಬಂದಿರೋದೇ 16ನೇ ಶತಮಾನದಿಂದ. 16ನೇ ಶತಮಾನ ಅಂದರೆ ನಾವೀಗ ಏನು 21ನೇ ಶತಮಾನದಲ್ಲಿ ಇದ್ದೀವಿ. ಅಂದರೆ ಹೆಚ್ಚು ಕಡಿಮೆ ಒಂದು 500 ವರ್ಷಗಳಿಂದ ಈ ಕ್ಯಾಲೆಂಡರ್ ಜಾರಿಯಲ್ಲಿದೆ. ಸೊ ಈ ಕ್ಯಾಲೆಂಡರ್ನಲ್ಲಿ ವರ್ಷ ಬದಲಾಗೋದಕ್ಕೂ ಏನು ಆಸ್ಟ್ರಾಲಜಿಕಲ್ ಫ್ಯಾಕ್ಟರ್ಗಳು ಅಂತ ಏನಿದೆಯೋ ಈ ಬದಲಾವಣೆಗಳಿಗೂ ಯಾವುದೇ ಸಂಬಂಧ ಇರೋದಿಲ್ಲ. ನಿಮಗೆ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದು 2025 ಡಿಸೆಂಬರ್ 31 ಪ್ಲಾನೆಟರಿ ಪೊಸಿಷನ್ಸ್. ಓಕೆ, ಇದರ ಪಕ್ಕದಲ್ಲಿರೋದು 2026 ಜನವರಿ 1ನೇ ತಾರೀಕು, ಅಂದರೆ ಹೊಸ ವರ್ಷದ ಮೊದಲ ದಿನದ ಪ್ಲಾನೆಟರಿ ಪೊಸಿಷನ್ಸ್. ಸೊ 25ರ ಕಡೆಯ ದಿನ, 25ರ ಏನು ವರ್ಷದ ಕೊನೆಯ ದಿನ ಏನಿದೆಯೋ, 26ನೇ ವರ್ಷದ ಮೊದಲ ದಿನ ಏನಿದೆಯೋ, ಎರಡರಲ್ಲೂ ಕೂಡ ಏನು ಪ್ಲಾನೆಟರಿ ಪೊಸಿಷನ್ಸ್ ಏನಿದೆಯಲ್ಲ ಸೇಮ್ ಟು ಸೇಮ್ ಇದೆ ನೋಡಿ. ಚಂದ್ರ ಸಾಮಾನ್ಯವಾಗಿ 2.5 ದಿನಕ್ಕೆ ಒಂದ್ಸಲ ರಾಶಿ ಬದಲಾವಣೆ ಮಾಡ್ತದೆ. ಆದರೆ ಇಲ್ಲಿ ಚಂದ್ರನೂ ಕೂಡ ವೃಷಭ ರಾಶಿಯಲ್ಲೇ ಇದೆ. ನೀವೀಗ 31ನೇ ತಾರೀಕಿಗೂ ವೃಷಭ ರಾಶಿಯಲ್ಲಿದೆ, 1ನೇ ತಾರೀಕಿಗೂ ವೃಷಭ ರಾಶಿಯಲ್ಲೇ ಇದೆ. ಅಂದರೆ ಚಂದ್ರ ಕೂಡ ರಾಶಿ ಬದಲಾವಣೆ ಮಾಡಿಲ್ಲ. ಸೊ ನಾವು ಫಾಲೋ ಮಾಡ್ತಾ ಇರುವಂಥ ಇಂಗ್ಲೀಷ್ ಕ್ಯಾಲೆಂಡರ್ಗೂ ಈ ಆಸ್ಟ್ರಾಲಜಿಕಲ್ ಫ್ಯಾಕ್ಟರ್ಗಳಿಗೂ ಏನು ಬದಲಾವಣೆ ಅನ್ನೋದೇನಿದೆಯೋ ಅದಕ್ಕೂ ಸಂಬಂಧ ಇಲ್ಲ ಅನ್ನೋದು ನಿಮ್ಗೆ ಇಲ್ಲೇ ಗೊತ್ತಾಗ್ತಾ ಇದೆ. ಜ್ಯೋತಿಷ್ಯದಲ್ಲಿ ಸಾಮಾನ್ಯವಾಗಿ ಫಾಲೋ ಮಾಡೋದು ನಮ್ಮ ಭಾರತೀಯ ಪಂಚಾಂಗವನ್ನು. ಭಾರತೀಯ ಪಂಚಾಂಗದಲ್ಲಿ ಆ್ಯಕ್ಚುಲಿ ತಿಥಿಗಳು, ನಕ್ಷತ್ರಗಳು ಇಂಥದೆಲ್ಲ ಬದಲಾವಣೆ ಆದಾಗಲೇ ವರ್ಷ, ತಿಂಗಳು, ದಿನ ಅಂತ ಬದಲಾಗೋದು. ನಾನು ಆಗಲೇ ಹೇಳ್ದಂಗೆ ಏನು ನಮ್ಮ ಇಂಗ್ಲೀಷ್ ಕ್ಯಾಲೆಂಡರ್ ಜಾರಿಗೆ ಬಂತೋ ಇದಕ್ಕೂ ತುಂಬ ಶತಮಾನಗಳ ಹಿಂದಿನಿಂದನೇ ಭಾರತದಲ್ಲಿ ಜ್ಯೋತಿಷ್ಯ ಇದೆ. ಸೊ ಈ ಜ್ಯೋತಿಷ್ಯ ಬಂದು ಆವಾಗಲಿಂದನೂ ಫಾಲೋ ಮಾಡ್ತಾ ಬಂದಿರೋದು ಏನು ತಿಥಿ ನಕ್ಷತ್ರಗಳ ಬದಲಾವಣೆ ಅಂತ ಏನಿದೆಯೋ ಇದರ ಆಧಾರದಲ್ಲಿರುವಂಥ ಭಾರತೀಯ ಪಂಚಾಂಗವನ್ನು. ಸೊ ಭಾರತೀಯ ಪಂಚಾಂಗದ ಪ್ರಕಾರ ನಮ್ಮ ವರ್ಷ ಬದಲಾಗೋದು ಯುಗಾದಿಗೆ. ಸೊ ಅದರಂತೆ ನಮ್ಮ ಹೊಸ ವರ್ಷ ಬದಲಾವಣೆ ಆಗೋದು ಕೂಡ ಭಾರತದಲ್ಲಿ ಬದಲಾವಣೆ ಆಗೋದು ಯುಗಾದಿಗೇನೆ ಹೊಸ ವರ್ಷ ಅಂತ ನಾವು ಪರಿಗಣಿಸಬೇಕಾಗುತ್ತೆ. ಸೂರ್ಯ ಮತ್ತು ಚಂದ್ರರ ಚಲನೆಯ ಆಧಾರದಲ್ಲಿ ಈ ಪಂಚಾಂಗ ವರ್ಕ್ ಆಗುತ್ತೆ. ಸೊ ಅದನ್ನೇ ಇಲ್ಲಿ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನ್ವಯಿಸ್ತಾ ಬಂದಿರೋದು. ಆದರೂ ಕೂಡ 2026ನೇ ಕ್ಯಾಲೆಂಡರ್ ವರ್ಷದಲ್ಲಿ ಪರಿಸ್ಥಿತಿಗಳು ಅನುಕೂಲಕರವಾಗಿದೆಯೋ ಇಲ್ವೋ ಅನ್ನೋದನ್ನು ಇನ್ ಜನರಲ್ ನಾವಿಲ್ಲಿ ತಗೊಳ್ಬೋದು. ಸೊ 2026ನೇ ವರ್ಷ ಏನಿದೆಯೋ ಪ್ರತಿಯೊಬ್ಬರಿಗೂ ಒಳ್ಳೆಯ ವರ್ಷವಾಗಿರಲಿ, ಪ್ರತಿಯೊಬ್ಬರ ಕನಸು ಈಡೇರಲಿ, ಬದುಕು ಹಸನಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.